ಪತ್ರಿಜಿಯವರ ಬೋಧನೆಗಳಲ್ಲಿ ಬಹಳ ಮುಖ್ಯವಾದಂಥ ಇನ್ನೊಂದು ಬೋಧನೆ ಇದೆ. ಭಗವಾನ್ ಬುದ್ಧರು ಹೇಳಿದ್ದು, ಆಚಾರ್ಯ ನಾಗಾರ್ಜುನವರು ಹೇಳಿದ್ದು, ಪ್ರಪಂಚಕ್ಕೆ ಸುವಿಸ್ತಾರವಾಗಿ ಪ್ರಚಾರ ಮಾಡಿದ್ದು ಪತ್ರಿಜಿಯವರ ಮುಖಾಂತರ ಪ್ರಚಾರವಾಗಿದ್ದಂಥ ಅದ್ಭುತವಾದ ಬೋಧನೆ ಏನಪ್ಪ ಅಂದರೆ ಮಧ್ಯ ಮಾರ್ಗ. ಶಬ್ದ ಕೇಳಿದ್ದೀರಾ? ಮಧ್ಯ ಮಾರ್ಗ. ಮಧ್ಯ ಮಾರ್ಗವನ್ನು ಕುರಿತು ನಮ್ಮ ವಿಜಯಪುರದ ಮುತ್ತುರಾಜ್ ಹೇಳ್ತಾರೆ. ಮುತ್ತುರಾಜ್ ಅವರೇ. ವಿಜಯಪುರ ಅಂದ ತಕ್ಷಣನೇ ವಿಜಯಪುರ ಅಂತಾರೆ ಸರ್. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ವಿಜಯಪುರ. ಓಕೆ. ಎಲ್ಲ ಮಾಸ್ಟರ್ಸ್ಗೂ ಇಲ್ಲಿ ಕರ್ನಾಟಕ ಧ್ಯಾನ ಮಹಾಚಕ್ರ ಆಗಮಿಸಿರುವಂತಹ ಎಲ್ಲ ದೇವರುಗಳಿಗೆ ನಮಸ್ಕಾರಗಳನ್ನು ತಿಳಿಸುತ್ತಾ, ಯಾರ್ಯಾರು ಹೊಸಬ್ರು ಬಂದಿದ್ದೀರಾ ಮಾಸ್ಟರ್ಸು, ಇವತ್ತು ನಿಮ್ಮ ಜೀವನದಲ್ಲಿ ಒಂದು ಸುದಿನ ಅಂತ ಅನ್ಕೋಬೇಕು. ಈ ಒಂದು 3 ದಿನ ಅಥವಾ ಈ ಒಂದು 3 ದಿನ ಬಹಳ ಸುದಿನ. ನಿಮ್ಮ ಒಂದು ಜೀವನದಲ್ಲಿ ಎಷ್ಟೋ ಪುಟಗಳಿರ್ಬೋದು, ಅದರಲ್ಲಿ ಒಳ್ಳೆಯದು ಇರ್ಬೋದು, ಅದರಲ್ಲಿ ಕೆಟ್ಟದ್ದು ಇರ್ಬೋದು. ಬಟ್ಟು ಇದು ಒಂದು ಪುಟ ನೀವು ಇವತ್ತು ಮನೆಗೆ ಹೋಗ್ಬಿಟ್ಟು ಧ್ಯಾನ ಮಹಾಚಕ್ರ ಮುಗಿದು ಹೋದ್ಮೇಲೆ ನೀವು ಬರ್ಕೋಬೇಕು ಒಂದು ಡೈರಿಯಲ್ಲಿ, ಈ ಒಂದು ದಿನ ನಾನು ಇಲ್ಲಿಗೆ ಬಂದಿದ್ದೆ, ಇಂಥದ್ದನ್ನು ಕಲ್ಕೊಂಡು ಹೋಗಿದ್ದೀನಿ. ಯಾಕಂದ್ರೆ ಮುಂದೆ ನಿಮಗೆ ಮಾಡ್ತಾ ಮಾಡ್ತಾ ಗೊತ್ತಾಗುತ್ತೆ ಏನು ಅಂಥೇಳಿ, ಇದು ಮಹತ್ವ ಏನು ಅಂಥೇಳಿ. ಈ ಪಿರಮಿಡ್ ವ್ಯಾಲಿ ಇರ್ಬೋದು, ಈ ಒಂದು ಸ್ಥಳ ಇರ್ಬೋದು, ಈ ಎಲ್ಲ ಮಾಸ್ಟರ್ಸ್ಗಳ ಸಂದೇಶ ಇರ್ಬೋದು. ಓಕೆ. ನನಗೆ ಕೊಟ್ಟಂತಹ, ನಾನು ಮಧ್ಯ ಮಾರ್ಗ, ಮಿಡಿಲ್ ಪಾತ್, ಎಲ್ಲರೂ ಕೇಳಿರ್ತೀರಾ. ಇಲ್ಲಿ ಸಂಧ್ಯಾ ವೆಂಕಟೇಶ್ ಮೇಡಮ್ ಅವರು ಇರ್ಬೋದು, 18 ಸೂತ್ರಗಳ ಬಗ್ಗೆ ಹೇಳಿದರು. ಆಮೇಲೆ ಬಸವರಾಜ್ ಸರು ನೋ ಕಂಪ್ಲೇಂಟ್ಸ್, ನೋ ಜಡ್ಜ್ಮೆಂಟ್ಸ್, ನಾನ್ ಇಂಟರ್ಫಿಯರೆನ್ಸ್ ಅದರ ಬಗ್ಗೆ ಹೇಳಿದರು. ಮತ್ತೆ ವಾಕ್ಕ್ಷೇತ್ರ ಹೇಗೆ ಮಾತಾಡ್ಬೇಕು ಇದೆಲ್ಲ ಹೇಳಿದರು. ಇದೆಲ್ಲ ಪತ್ರಿಜಿ ಕಾನ್ಸೆಪ್ಟು. ಮತ್ತೆ ನೆಕ್ಸ್ಟ್ ಮಿಡಿಲ್ ಪಾತ್ ಇಲ್ಲಿ ಬರುತ್ತೆ ನೋಡಿ. ನಾನು ಒಂದು ಉದಾಹರಣೆ ಹೇಳ್ತೀನಿ. ಇವಾಗ ನಾವೆಲ್ಲ ಚೆನ್ನಾಗಿ ಧ್ಯಾನ ಮಾಡ್ತಾ ಇದ್ದೀವಿ, ಚೆನ್ನಾಗಿ ಸತ್ಸಂಗ ಕೇಳ್ತಾ ಇದ್ದೀವಿ. ನಾವು ಒಬ್ಬರೇ ಮನೆಯಲ್ಲಿ ಧ್ಯಾನ ಮಾಡ್ತಿದ್ದೀವಿ, ಇಲ್ಲಿ ಬಂದಿದ್ದೀವಿ ಅಂತ ಅನ್ಕೊಳ್ಳೋಣ. ಓಕೆ. ಮನೆಯಲ್ಲಿ ಹೋದ ತಕ್ಷಣ ಶುರು ಆಗ್ಬಿಡುತ್ತೆ. ನಿಮ್ಮ ಮನೆಯವರಿರ್ಬೋದು ಅಥವಾ ನಿಮ್ಮ ಮಕ್ಕಳಿರ್ಬೋದು, ನಿಮಗೇನು, ಯಾಕಂದ್ರೆ ಈ ಎನರ್ಜಿ ಇರುತ್ತೆ ನಿಮಗೆ, ಈ ಎನರ್ಜಿ ಬಿಡಾಕ್ ಆಗ್ತಿರಲ್ಲ. ಎಲ್ಲ ತಿಳ್ಕೊಂಡ್ಬಿಟ್ಟಿರ್ತೀವಿ. ಇಲ್ಲಿ ವಾಕ್ಕ್ಷೇತ್ರ ಹೇಳಿದ್ರು, ಇಲ್ಲಿ ಯಾರ ಬಗ್ಗೆ ಮಾತಾಡಬಾರ್ದು ಅಂತ ಹೇಳಿದ್ರು, ಅಲ್ಲಿ 18 ಸೂತ್ರ ಹೇಳಿದ್ರು, ಎಲ್ಲ ಸ್ಟಾಪ್ ಮಾಡಿಬಿಟ್ಟಿರ್ತೀವಿ ನಾವು. ಏನು ಎಲ್ಲ ವಾಕ್ಕ್ಷೇತ್ರ ಮಾತಾಡಬಾರ್ದ್ರೆ ಮೌನ ಆಗ್ಬಿಟ್ಟಿರ್ತೀವಿ ನಾವು. ಮತ್ತೆ ನಾನು ಇಂಟ್ರೆಸ್ಟ್ ಇನ್ನೊಬ್ಬರ ಬಗ್ಗೆ ಮಾತಾಡೋದು ಕಡಿಮೆ ಮಾಡಿಬಿಟ್ಟಿರ್ತೀವಿ. ಅಲ್ಲಿ ಅವ್ರು 18 ಸೂತ್ರ ಇನ್ನು ಪೂಜೆ ಮಾಡೋದು, ದೇವಸ್ಥಾನ, ಅದು ಎಲ್ಲ ಸ್ಟಾಪ್ ಆಗಿಬಿಟ್ಟಿರುತ್ತೆ. ಇನ್ನು ಏನಪ್ಪ ಅಲ್ಲಿ ಬರುತ್ತೆ ನೋಡಿ, ಅಲ್ಲಿ ಪ್ರಾಬ್ಲಮ್ ಶುರು ಆಗುತ್ತೆ, ಅಲ್ಲಿ ಸಮಸ್ಯೆ ಶುರು ಆಗುತ್ತೆ. ಏನ್ ಅನ್ಕೋತಾರೆ ಮನೆಯಲ್ಲಿ, ಹಿಡಿದಿದೆ ಅವನಿಗೆ, ಲೂಸ್ ಆಗಿದ್ದಾನೆ, ಇವನಿಗೆ ಹುಚ್ಚು ಹಿಡಿದಿದೆ ಅಂತಾರೆ. ಹೌದಲ್ವಾ? ಎಸ್. ಅದೇ ಮಧ್ಯ ಮಾರ್ಗ, ಮಿಡಿಲ್ ಪಾತ್ ಅಂದ್ರೆ ಏನು, ನೀವಿಲ್ಲಿ ಎಷ್ಟು ನಾವು ಅಳವಡಿಸ್ಕೊಂಡಿದ್ದೀವಿ, ಹೇಗೆ ಮಾತಾಡಬೇಕು, ನಾನು ಇನ್ನೊಬ್ಬರ ಬಗ್ಗೆ ಏನನ್ನ ಮಾತಾಡಬೇಕು, ಇದನ್ನೆಲ್ಲ ತಿಳ್ಕೊಂಡ್ಮೇಲೆ ನಮ್ಮನ್ನು ನೋಡಿ ಅವರು ಕಲಿಬೇಕು. ಅದೇ ಮಿಡಿಲ್ ಪಾತ್. ಅಂದ್ರೆ ಇನ್ನೊಬ್ಬರ ಬಗ್ಗೆ ಮಾತಾಡ್ತಾ ಇಲ್ಲ, ನಾನು ಇನ್ನೊಂದು ಬೇರೆ ಮಾತಾಡೋದ್ರಲ್ಲಿ ನಾನು ಎಷ್ಟು ಬದಲಾವಣೆ ಆಗಿದೆ. ಈಗ ನಾವು ಸಡನ್ ಆಗಿ ಧ್ಯಾನ ಮಾಡಿ ನಮ್ಮ ಮನೆಯವ್ರಿಗೆ, ಈಗ ನಮ್ಮ ಮನೆಯಲ್ಲಿರೋರಿಗೆ ಹೇಳ್ತಾ ಇರ್ತೀವಿ ನಾವು, ನೀನು ಧ್ಯಾನ ಮಾಡು, ನೀನು ಧ್ಯಾನ ಮಾಡು ಅಂತ. ಬರೋದಿಲ್ಲ ಸಡನ್ ಆಗಿ. ಈಗ ನಾವು ಯಾಕಂದ್ರೆ ನಮ್ಗೆ ಒಳ್ಳೇದಾಗಿದೆ ಅಂದ್ರೆ ನಾವು ಅವ್ರು ಧ್ಯಾನ ಮಾಡಬೇಕು ಅಂತ ಅವ್ರಿಗೆ ನಮಗಿಷ್ಟು ಇರುತ್ತೆ, ನನಗಿಷ್ಟು ಒಳ್ಳೇದಾಗಿದೆ, ಅವರು ಧ್ಯಾನ ಮಾಡಬೇಕು ಅಂತ. ಕರೆಕ್ಟು, ನೀವು ಹೇಳೋದು ಕರೆಕ್ಟು. ಬಟ್ ಅಲ್ಲಿ ಅವರು ಅರ್ಥ ಮಾಡ್ಕೊಳ್ಳುವಂಥ ಸ್ಥಿತಿಯಲ್ಲಿರಲ್ಲ. ಅವಾಗ ನೀವು ನಿಮ್ಮ ನಡವಳಿಕೆ, ನಮ್ಮಲ್ಲಿರುವಂತಹ ನಡವಳಿಕೆ, ನಮ್ಮಲ್ಲಿರುವಂತಹ ಬದಲಾವಣೆ, ಅವರನ್ನ ಪ್ರೀತಿಸಬೇಕು. ಮೊದಲು ಅವರ ಮನಸ್ಥಿತಿಯನ್ನ ಅರ್ಥ ಮಾಡ್ಕೋಬೇಕು. ಅವರು ಒಳಗಡೆ ಹೋದಾಗ, ನಮ್ಮ ಒಳಗಡೆ ಹೋದಾಗ ನಾವು ಅವರನ್ನ ಅರ್ಥ ಮಾಡ್ಕೊಂತೀವಿ. ಒಂದು ಇಂಗ್ಲಿಷ್ನಲ್ಲಿ ಒಂದು ಪದ ಬರುತ್ತೆ, ವಾಕಿನ್ ಇನ್ ಟು ಅದರ್ಸ್ ಶೂಸ್ ಅಂತ ಹೇಳ್ತೀವಿ. ಅಂದ್ರೆ
ಬೇರೆಯವರನ್ನ ಅರ್ಥ ಮಾಡ್ಕೋಬೇಕಂದ್ರೆ ಫಸ್ಟ್ ನನ್ನ ಬಗ್ಗೆ ನಾನು ಅರ್ಥ ಮಾಡ್ಕೋಬೇಕು. ನನ್ನ ಬಗ್ಗೆ ನಾನು ಯಾವಾಗ ಅರ್ಥ ಮಾಡ್ಕೊತೀನಿ ನೋಡಿ, ಎಸ್, ಇನ್ನೊಬ್ಬರ ಬಗ್ಗೆ ನಾನು ಸರಳವಾಗಿ ಸಹಜವಾಗಿ ಅರ್ಥ ಮಾಡ್ಕೊತೀನಿ. ಅದಕ್ಕೆ ಅತಿ ಸರ್ವತ್ ವಜ್ರೇಯತ್ ಅಂತ ಹೇಳ್ತಾರೆ. ಅಂದ್ರೆ ಎಲ್ಲನೂ ಕೂಡ ಲಿಮಿಟ್ ಇರಬೇಕು, ಸೀಮಿತ ಇರಬೇಕು ಎಲ್ಲನೂ ಕೂಡ. ಅತಿ ಏನ್ ಮಾಡ್ತೀವಿ, ಇಲ್ಲಿ ಬಂದಿದ್ದೀವಿ, ಉಚಿತವಾಗಿ ಆಹಾರ ಇದೆ, ಫ್ರೀಯಾಗಿ ಸಿಗುತ್ತೆ ಅಂತ ಫುಲ್ಲು ತಿಂದ್ಬಿಡೋದು, ಎಲ್ಲ ತಿಂದ್ಬಿಡೋದು, ಏನೋ ನಾಳೆಗೆ ಆಗಷ್ಟು ತಿಂದ್ಬಿಡೋದು ಇವತ್ತೇ. ಅಂದ್ರೆ ಎಷ್ಟು ತಿನ್ಬೇಕು ಅಷ್ಟೇ ತಿನ್ಬೇಕು. 3 ರೊಟ್ಟಿ 3 ಚಪಾತಿ ತಿನ್ಬೇಕು ಅಂದ್ರೆ 3 ತಿನ್ಬೇಕು, 4 ತಿನ್ಬಾರ್ದು. 4 ತಿನ್ಬೇಕು, 2 ತಿನ್ಬೇಕಂದ್ರೆ 2 ತಿನ್ಬೇಕು, 3 ತಿನ್ಬಾರ್ದು. ಬೆಳಗ್ಗೆ ಎದ್ದ ತಕ್ಷಣ ನಮ್ದು ದೈನಂದಿನ ಚಟುವಟಿಕೆ ಶುರು ಆಗುತ್ತೆ. ಫಸ್ಟ್ ಏನ್ ಮಾಡಬೇಕು, ವಿ ಹ್ಯಾವ್ ಟು ಟೇಕ್ ಕೇರ್ ಆಫ್ ಅವರ್ ಬಾಡೀಸ್. ಫಸ್ಟ್ ನಮ್ಮ ಶರೀರವನ್ನು ನೋಡ್ಕೋಬೇಕು. ಶರೀರ ಆದ್ಮೇಲೆ ನಮ್ಮ ಕುಟುಂಬವನ್ನು ಚೆನ್ನಾಗಿ ನೋಡ್ಕೋಬೇಕು. ಕುಟುಂಬದಲ್ಲಿ ನನ್ನ ಹೆಂಡತಿ ಇರ್ಬೋದು, ನನ್ನ ಗಂಡ ಇರ್ಬೋದು, ನನ್ನ ಮಕ್ಕಳ ಇರ್ಬೋದು. ಇದು ಸುಮಾರು ನಾನು ನೋಡ್ದಂಗೆ ಸುಮಾರು ಮಾಸ್ಟರ್ಸು, ಸೀನಿಯರ್ ಮಾಸ್ಟರ್ಸ್ ಇರ್ಬೋದು, ಅಥವಾ ತುಂಬಾ ನಾವು ಹೋಗ್ಬಿಡ್ತೀವಿ, ತುಂಬಾ ಆಳವಾಗಿ ಹೋಗ್ಬಿಡ್ತೀವಿ. ಆಳವಾಗಿ ಹೋದಾಗ ಎಲ್ಲನೂ ನಾವು ಏನಾಗುತ್ತೆ, ಫಸ್ಟ್ ಎಲ್ಲ ಏನಾಗುತ್ತೆ, ನಾವು ಧ್ಯಾನಕ್ಕೆ ಬಂದ್ಮೇಲೆ ನನಗೂ ಕೂಡ ಸೆಲ್ಫ್ ಎಕ್ಸ್ಪೀರಿಯನ್ಸ್, ಎಲ್ಲಿ ಸನ್ಯಾಸಿ ಆಗ್ಬಿಡ್ತಾನೋ, ಜಾಸ್ತಿ ಧ್ಯಾನ ಮಾಡ್ತಾ ಇದನ್ನ, ಎಲ್ಲಿ ಎಲ್ಲ ಬಿಟ್ಟು ಹೋಗ್ಬಿಡ್ತಾನೋ, ಇದು ಬರುತ್ತೆ. ಇದು ಎಲ್ಲರಲ್ಲಿ ಪ್ರಶ್ನೆ ಇದೆ, ಇದು ಕಾಮನ್ ಕ್ವಶನ್ ಇದು. ಎಲ್ಲಿ ಸನ್ಯಾಸಿ ಆಗ್ಬಿಡ್ತಾನೋ, ಎಲ್ಲಿ ಪಿರಮಿಡ್ ವ್ಯಾಲಿಗೆ ಬಂದ್ರೆ ಹೋಗ್ತಾ ಇದ್ದಾನೆ, ಬೇಡ ಬೇಡ ಅಂತಾರೆ. ಯಾಕಂದ್ರೆ ಎಲ್ಲಿ ಬಿಟ್ಟು ಹೋಗ್ತಾ ಇದೀವಿ, ಎಲ್ಲಿ ಹಣ ಸಂಪಾದನೆ ಮಾಡಿಬಿಡ್ತೀವಿ, ಎಲ್ಲಿ ಓದೋದನ್ನು ಬಿಡ್ತೀವಿ, ಎಲ್ಲಿ ಮನೆ ಕೆಲಸ ಎಲ್ಲಿ ಬಿಟ್ಬಿಡ್ತೀವಿ ಮಾಡೋದನ್ನ. ಯಾಕಂದ್ರೆ ಎಲ್ಲನೂ ಕೂಡ ಬರೀ ಧ್ಯಾನ ಸತ್ಸಂಗ. ಎಸ್, ಎಲ್ಲನೂ ಬೇಕು, ಬಟ್ ಏನಂದ್ರೆ ಲಿಮಿಟ್ ಆಗಿರ್ಬೇಕು. ನಾವು ನಮ್ಮ ಜವಾಬ್ದಾರಿ ಏನಂತಂದ್ರೆ ನಮ್ಮ ಜೊತೆಗೆ ನಮ್ಮ ಮಕ್ಕಳನ್ನ ಕೇರ್ ಮಾಡಬೇಕು, ನಮ್ಮ ಹೆಂಡತಿಯನ್ನ ನಾವು ಕೇರ್ ಮಾಡಬೇಕು, ನಮ್ಮ ಕುಟುಂಬ ಅದರ ಜೊತೆಗೆ ನಮ್ಮ ಸಮಾಜವನ್ನು ಕೂಡ ನಾವು ನೋಡ್ಕೋಬೇಕು. ಇದು ಮಿಡಲ್ ಪಾತ್. ಇಲ್ಲಂದ್ರೆ ಏನಾಗುತ್ತೆ, ನಾನು ಸಪೋಸ್ ನನ್ನ ಹೆಂಡತಿಗೆ ಏನ್ ಬೇಕಾದದ್ದು ಕೊಟ್ಟಿಲ್ಲ ಅನ್ಕೊಳ್ಳಿ, ಅಥವಾ ನನ್ನ ಗಂಡನಿಗೂ ಏನ್ ಬೇಕೋ ಅದನ್ನ ಕೊಟ್ಟಿಲ್ಲ ಅನ್ಕೊಳ್ಳಿ, ನನ್ನ ಮಗುವನ್ನ ನಾನು ಸರಿಯಾಗಿ ನೋಡ್ಕೊಂಡಿಲ್ಲ ಅನ್ಕೊಳ್ಳಿ, ಏನಾಗುತ್ತೆ, ಮತ್ತೆ ನಾನು ನೆಕ್ಸ್ಟ್ ಜನ್ಮ ತಗೋಬೇಕಾಗತ್ತೆ. ನೆಕ್ಸ್ಟ್ ಜನ್ಮ ಆ ಮಗುವಿನಿಗೋಸ್ಕರ. ಯಾಕಂದ್ರೆ ಆ ಮಗು ಅಳ್ತಾ ಇರುತ್ತೆ, ಅಲ್ಲಿ ಅದಕ್ಕೆ ಊಟ ಬೇಕಾಗಿರುತ್ತೆ, ಅದು ಅಳ್ತಾ ಇರುತ್ತೆ. ಬಟ್ ನಾನು ಇಲ್ಲಿ ಸತ್ಸಂಗ ಕೇಳಬೇಕು, ನಾನು ಧ್ಯಾನ ಮಾಡಬೇಕು. ದಿಟ್ ಈಸ್ ಅ ರಾಂಗ್. ಪತ್ರಿ ಸರ್ ಹೇಳಿದ್, ಇಟ್ ಈಸ್ ಅ ರಾಂಗ್. ಫಸ್ಟ್ ಯು ಹ್ಯಾವ್ ಟು ಟೇಕ್ ಕೇರ್ ಆಫ್ ಯುವರ್ ಚಿಲ್ಡ್ರನ್, ಫಸ್ಟ್ ಯು ಹ್ಯಾವ್ ಟು ಟೇಕ್ ಕೇರ್ ಆಫ್ ಯುವರ್ ಹಸ್ಬೆಂಡ್. ಹೌದಲ್ವಾ? ಸೊ ನಾವು ಫಸ್ಟ್ ನಮ್ಮ ಇದರ ಜೊತೆಗೆ ಆ ಧರ್ಮವನ್ನು ಅನುಸರಿಸಬೇಕು. ಅವಾಗ ಕೂಡ ನಾವು ಬುದ್ಧರಾಗಕ್ಕೆ ಸಾಧ್ಯ. ಈ ಮಿಡಲ್ ಪಾತ್ ಅನ್ನ ಅಳವಡಿಸ್ಕೊಂಡಾಗ ಮಾತ್ರ ನಾವು ಬುದ್ಧರಾಗ್ತೀವಿ. ಎಸ್ ಮಾಸ್ಟರ್ಸ್, ಈ ಮಿಡಲ್ ಪಾತ್ ಅನ್ನ ದಯವಿಟ್ಟು, ಇನ್ನೂ ತುಂಬಾ ಇದೆ ಇದ್ರ ಬಗ್ಗೆ ಮಾತಾಡಿದ್ರೆ. ಸೊ ಎಲ್ಲನೂ ಕೂಡ ಬಿಫೋರ್ ಎನ್ಲೈಟ್ಮೆಂಟ್, ಆಫ್ಟರ್ ಎನ್ಲೈಟ್ಮೆಂಟ್. ಬಿಫೋರ್ ಎನ್ಲೈಟ್ಮೆಂಟ್ ಇದೆಲ್ಲ ಏನು, ಬಿಫೋರ್ ಎನ್ಲೈಟ್ಮೆಂಟ್ ಆದ್ಮೇಲೆ ಪತ್ರಿ ಸರ್ಗೂ ಕೂಡ ಅನಿಸ್ತಿದ್ದು, ಫಸ್ಟ್ ಎನ್ಲೈಟ್ಮೆಂಟ್ ಆದ್ಮೇಲೆ 1978ರಲ್ಲಿ ಅವ್ರಿಗೂ ಕೂಡ ಅನಿಸಿದ್ದು ಏನು, ನನಗೆ ಬೇಡ, ನಾನು ಹಿಮಾಲಯಕ್ಕೆ ಹೋಗ್ಬಿಡ್ಬೇಕು ಅಂತ ಹೇಳಿ. ಇದನ್ನ ಎಲ್ಲ ಸೀನಿಯರ್ ಮಾಸ್ಟರ್ಸ್ಗೂ ಅನ್ಸಿರುತ್ತೆ, ಯಾರು ಹೆಚ್ಚು ಧ್ಯಾನ ಇವನ್ ನನಗೂ ಕೂಡ ಅನ್ಸಿರೋದು, ಬೇಡ ನನಗೆ ಸಾಕು, ಇನ್ನ ಯಾವುದೂ ಏನೂ ಬೇಡ. ಯಾಕಂದ್ರೆ ಅಲ್ಲಿ ಆಸೆಗಳು ಏನಾಗುತ್ತೆ, ಕಡಿತ ಆಗ್ತಾ ಹೋಗುತ್ತೆ ಅಲ್ಲಿ ಆಸೆಗಳು. ಅವಾಗ ಪತ್ರಿ ಸರ್ ಏನ್ ಮಾಡಿದ್ರು, ಮತ್ತೆ ಬೇಡ, ಈ ಭೂಮಂಡಲವನ್ನೇ ಹಿಮಾಲಯ ಮಾಡಿದ್ರೆ ಹೇಗೆ. ಅವಾಗ ಅವ್ರಿಗೆ ಒಂದೇ ಥಾಟ್, ಆ ಒಂದು ಥಾಟ್ ಇಂದ ಈ ಇಡೀ ಪ್ರಪಂಚವನ್ನೇ ಅವರು ಬದಲಾವಣೆ ಮಾಡಬೇಕು, ಎಲ್ಲರನ್ನು ಬುದ್ಧರಾಗಿ ಮಾಡಬೇಕು, ಎಲ್ಲರನ್ನು ಯೋಗಿಯಾಗಿ ಮಾಡಬೇಕು. ಎಸ್, ಇದು ಒಂದು ಕಾನ್ಸೆಪ್ಟ್ ಅನ್ನು ಎಲ್ಲರೂ ಅರ್ಥ ಮಾಡ್ಕೊಳ್ಳಿ. ಎಲ್ಲರಿಗೂ ಮತ್ತೊಮ್ಮೆ ಈ ಅವಕಾಶ ಕೊಟ್ಟಂತ ನನಗೆ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಮಾಸ್ಟರ್ಸ್. ಅದ್ಭುತವಾಗಿ ತಿಳಿಸ್ಕೊಟ್ಟಿದ್ದೀರಾ ಮುತ್ತುರಾಜ್ ಅವರೇ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.